ಎಲ್ಲಿಗೆ ತಲುಪಬೇಕಿದೆ. ದಯವಿಟ್ಟು ನೀವು ಕೂಡ ಯೋಚನೆ ಮಾಡಬೇಕು. ಈ ಜನರನ್ನ ಹಿಂಗ್ ಬೀದಿ ಬಿಟ್ರೆ ನಿಮಗೆ ಶೋಭೆ ತರಲ್ಲ. ಇದನ್ನ ನೀವು ಬರಬೇಕು, ನೀವು ಏರಿಯಾಗೆ ಬರಬೇಕು, ನಿಮ್ ಕಣ್ಣಿಂದ ನೋಡ್ಬೇಕು. ಇದು ನಿಮ್ ಕ್ಷೇತ್ರ. ಈ ಜನರಿಗೆ ಇಮ್ಮಿಡಿಯೇಟ್ ಆಗದಂತ ಪರ್ಯಾಯ ವ್ಯವಸ್ಥೆಗಳು ಆಗ್ಲೇಬೇಕು. ಅವ್ರು ಹಿಂಗ್ ಚಳಿಯಲ್ಲಿ ಹಿಂಗ್ ಬದುಕಬಾರ್ದು. ಈ ಮಕ್ಕಳು ಮರಿಯೆಲ್ಲ ಕೂಡ ಈ ಧೂಳು ಮಣ್ಣಲ್ಲಿ ಬದುಕಬಾರ್ದು. ಅವ್ರು ಮನುಷ್ಯರು, ಆ ಗೌರವ ಘನತೆಯಿಂದ ಬದುಕಬೇಕು. ಅವರು ಅದಕ್ಕೆ ಬೇಕಾಗಿರುವಂತ ವ್ಯವಸ್ಥೆಯನ್ನು ನೀವು ಮಾಡಲೇಬೇಕು. ಮತ್ತೆ ನೀವೇನ್ ಹೇಳಿದಿರೋ ಈ ಜಾಗನ ಕೊಡಿಸ್ತೀವಿ ಅಂತ, ಇದನ್ನ ಮತ್ತೆ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಕಾಯಿಸೋದಂತಲ್ಲ. ಆದಷ್ಟು ಬೇಗ ಅವ್ರ ಜಾಗನ ಅವ್ರಿಗೆ ಕೊಡಿಸ್ಬೇಕು. ಒಂದ್ ವೇಳೆ ಇಲ್ಲ ನೀವು ಪರ್ಯಾಯ ವ್ಯವಸ್ಥೆ ಮಾಡ್ತೀರಾ ಅಂತ ಹೇಳಿದ್ರು ಕೂಡ ಅದು ಜನರ ಸಮ್ಮತಿ ಜೊತೆ. ಸುಮ್ಮನೆ ಎಲ್ಲ ಜಾಗ ಕೊಡ್ತೀವಿ ತಗೊಂಡೋಗಲ್ಲ ಹಾಕ್ತೀವಿ ಅಂದ್ರೆ ಆಗಲ್ಲ. ಜನರ ಸಮ್ಮತಿಯ ಜೊತೆ ನೀವು ಇನ್ನೊಂದು ಜಾಗದ ವ್ಯವಸ್ಥೆ ಮಾಡಬೇಕು. ಮಾಡ್ತೀರಾ ಅನ್ನೋದನ್ನ ನಿಮ್ಗೊಂದ್ಸರಿ ಕೇಳ್ಕೊಳ್ತೀವಿ. ಈಗ ಅಂತಿಮವಾಗಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡೋಣ. ಖಂಡಿತವಾಗೂ ನಾವೆಲ್ಲ ಕೂಡ ನಿಮ್ ಜೊತೆ ಇರ್ತೀವಿ. ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಈ ಹೋರಾಟ ಸೋಲಕ್ ಬಿಡಲ್ಲ 100%. ಆದ್ರೆ ನೀವು ಒಟ್ಟಾಗಿರಿ, ಗಟ್ಟಿಯಾಗಿ ಹೋರಾಟ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಅಮ್ಮವರು BT ಲಲಿತಾ ನಾಯಕ್ ಅವರು ಮಿನಿಸ್ಟರ್ ಆಗಿದ್ದಂಥವರು, ಈ ಹಿಂದಿನ ಸರ್ಕಾರಗಳಲ್ಲಿ ಮಿನಿಸ್ಟರ್ ಆಗಿದ್ದಂಥವರು. ಇವತ್ತು ಯಾವ್ದಾದ್ರು ಒಂದು ಯಾರದೇ ಬಾಗಿಲು ತಟ್ಟಿದ್ರು ಕೂಡ, ಮುಖ್ಯಮಂತ್ರಿ ಬಾಗಿಲು ತಟ್ಟಿದ್ರು ಓಪನ್ ಆಗ್ತವೆ ಅಂತ ಹೇಳಿದ್ರೆ ಅದು BT ಲಲಿತಾ ನಾಯಕ್ ಅವರಿಗೆ. ಅಮ್ಮವರು ಕೂಡ ಬಂದಿದ್ದಾರೆ, ಅವರು ಕೂಡ ನಿಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಬಂಧುಗಳೇ, ಇದು ರೋಟಿ ಕಪಡ ಅವ್ರ ಮಕಾನ್, ಇವು ಮೂಲಭೂತ ಸೌಕರ್ಯ ಕೊಡೋದು ಸರ್ಕಾರದ ಜವಾಬ್ದಾರಿ. ಸರ್ಕಾರ ಇವತ್ತು ಬಹಳ ದೊಡ್ಡ ತಪ್ಪು ಮಾಡಿದೆ. ಪರ್ಯಾಯ ವ್ಯವಸ್ಥೆ ಮಾಡಿ ಅವರು ಇದನ್ನು ಮಾಡಬೇಕಾಗಿತ್ತು. ಹೇಗೂ ಅವರು ಕೊಡ್ತೀವಿ ಅಂತ ಈಗ ಅಂತಿದ್ದಾರೆ. ಆದರೆ ಈ ರೀತಿ ಕಾಡು ಪ್ರಾಣಿಗಳು ಕೂಡ ಇರೋಕ್ಕೆ ಸಾಧ್ಯ ಆಗಲಾರ್ದಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಇದು ದೊಡ್ಡ ತಪ್ಪು. ನಾವು ನಾಳೆ ನಾಡಿದ್ರಲ್ಲೇ ಈಗ ಎಲ್ಲ ಹೇಳಿದ್ದಾರೆ ಶ್ರೀಧರ್ ಅವರು. ಅದೇ ರೀತಿ ನೀವು ಗಟ್ಟಿ ನಿಲ್ರಿ. ಅವರು ನನಗೆ ಒಂದು ಗೊತ್ತಿರೋ ಹಾಗೆ 2 ವರ್ಷ 3 ವರ್ಷ ಮಾಡ್ತಾರೆ, ತಿಂಗಳಲ್ಲ. ಬಹಳ ತಡ ಮಾಡ್ತಾರೆ. ನೀವು ಎಷ್ಟು ವರ್ಷ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಬಿದ್ದಿರಿ ಅನ್ನುವಂಥದ್ದಿದೆ ಈಗಿನ ಸರ್ಕಾರದಲ್ಲಿ. ಆದ್ರಿಂದ ಆ ಥರ ಆಗಕ್ಕೆ ಬಿಡಬಾರ್ದು. ಎಲ್ಲರೂ ಕೂಡ ಇದೆ ಈ ಒಂದು ತಂಡ ಇದೆಯಲ್ಲ, ಇದು ಎದ್ದೇಳು ಭಾರತ, ಜನಶಕ್ತಿ, ರೈತ ಸಂಘ, ಇವೆಲ್ಲ ಈ ದೇಶದ ಸಂಪತ್ತು, ಈ ಸಮುದಾಯದ ಸಂಪತ್ತಿ. ಇವು ನಮ್ಮನ್ನ ರಕ್ಷಣೆ, ಸರ್ಕಾರಕ್ಕಿಂತಲೂ ದೊಡ್ಡ ಮಟ್ಟದಲ್ಲಿ ಅವ್ರು ನಿಮ್ಮನ್ನ ಕಾಪಾಡುವಷ್ಟು ಶಕ್ತಿ ಇದೆ. ಅದಕ್ಕಾಗಿ ನಾವು ಅಂತ ಒಂದು ಛಲ ಇದೆ. ಆ ಛಲಕ್ಕೆ ನಾವು ಮನಸೋತ್ ನಾವಂತೂ ಅವ್ರ ಜೊತೆ ಇರ್ತೇವೆ. ಆದರೆ ಅವರನ್ನು ನಂಬಬಹುದು. ಸರ್ಕಾರ ನಂಬಿದ್ರು ಇವರನ್ನು ನಂಬಬೇಕಾಗ್ತದೆ. ಸರ್ಕಾರ ಯಾಕೆಂದ್ರೆ ಅಲ್ಲಿರುವಂಥ ಜನ ಜಮೀನು ಅಂತ ಬರ್ತಾರೆ. ಮಂಡ್ಯದಲ್ಲಿ ರಾಮಕೃಷ್ಣ ಹೆಗಡೆ ಅವರು ನಮಗೆ ಕೊಟ್ಟಂತ ಜಾಗ ಸರ್. ಅದು ಒಂದು 8 ಜನ ಫುಟ್ಪಾತ್ನಲ್ಲಿ ಮಲಗಿದ್ರು. ಆ ಫುಟ್ಪಾತ್ ಮೇಲೆ ಲಾರಿ ಹೋಗಿ 8 ಜನ ಸತ್ತು ಹೋದಾಗ 8 ದಿವಸಕ್ಕೆ ಬಿಡುಗಡೆ ಮಾಡಿದ್ರು ಜಮೀನು. ಅಂಥದ್ದು ಇವತ್ತು ಅದ್ರ ಮೇಲೆ ಕಣ್ಣಿಟ್ಕೊಂಡು ಕಾರ್ಪೊರೇಟರ್ಗಳು ಅದ್ರ ಮೇಲೆ ಕಣ್ಣಿಡ್ತಾರೆ. ಯಾರು ನೋಡಿದ್ರು ಇಟ್ಟು ಅವರನ್ನ ಪಾಪ ಬೀದಿ ಭಿಕಾರಿ ಮಾಡಿದ್ದಾರೆ. ಈಗ ಅದಕ್ಕೆ ಹೋರಾಟ ಮಾಡ್ತಿದ್ದೀವಿ. ಅವ್ರ ಹಕ್ಕುಪತ್ರನೇ ಕೊಟ್ಟಿಲ್ಲ. ಆ ರೀತಿ ಈಗ ಜಾಗ ಕೊಡ್ಬೇಕು ಮತ್ತು ಮನೆ ಕಟ್ಕೊಡ್ಬೇಕು. ಅವ್ರು ಎಲ್ಲಾ ರೀತಿಯ ಸೌಲಭ್ಯವನ್ನು ಕೊಡ್ಬೇಕು. ಅವ್ರು ಇಷ್ಟು ಮಾಡಿದಾಗ ಮಾತ್ರ ಈ ಜನಕ್ಕೆ ಒಂದು ಇದಿದೆ, ನ್ಯಾಯ ಸಿಗತ್ತೆ. ಆದ್ರೆ ಹೋರಾಟ ಮಾಡ್ಬೇಕನ್ನೋ ಮಾತನ್ನ ಅವ್ರು ಹೇಳಿದ್ದಾರೆ. ನಾವೆಲ್ಲ ಕೂಡ ಜೊತೆಗಿರ್ತೀವಿ. ಇದಾಗಿರಿ, ಆದಷ್ಟು ತಾಳ್ಮೆಯಿಂದ ಇರ್ರಿ. ಆಮೇಲೆ ನಾವು ಬೇಕಾದ್ರೆ ಇನ್ನೊಂದು 2-3 ದಿನಕ್ಕೆ ಹೋಗಿ ನಿಮಗೆ ಬೇರೆ ಬೇರೆ ರೀತಿ ವ್ಯವಸ್ಥೆ ಇಲ್ಲಿರೋದಕ್ಕೇನೆ ಹೇಳಿದ್ರಲ್ಲ ಅಂಥದ್ದು ಏನಿಲ್ಲ. ಯಾರಿಗೇನಿದೆಯೋ ಪಾಪ ಅಡುಗೆ ಮಾಡಿದ್ದಾರೆ ಇಲ್ವೋ, ಹೊದಿಕೆ ಇದೆಯೋ, ಹಾಸಿಗೆ ಇದೆಯೋ ಇಲ್ವೋ, ಬಾಣಂತಿ ಬಸ್ರಿ ಮಕ್ಕಳು ಎಲ್ಲಿ ಮಲ್ತಾರೆ, ಏನು ಮಾಡ್ತಾರೆ, ನನಗಂತೂ ಇದು ನೋಡಿ ಒಂಥರ ದಿಗ್ಭ್ರಮೆ ಆದಂಗಾಗಿದೆ. ಇದು ನಾವು ನಿಜವಾಗಿ ಈಗ